ನೋಡಿ, ಒಂದು ಜೀವಿ ತೋರಿಸ್ತೀನಿ ನಿಮಗೆ. ಎಲೆ ನೀರು ಕಟ್ತಾ ಇದೆ ತೆಂಗಿನ ಗಿಡಕ್ಕೆ. ನೋಡಿ, ಇಲ್ಲೊಂದು ಸ್ವಲ್ಪ ಜಿರಳೆ ಮರಿ ಇದೆ ಎಲೆ ಮೇಲೆ. ಆ ಇರುವೆ ಇದ್ರ ಮೇಲೆ ಇತ್ತು. ಬಟ್ ಇರುವೆ ಏನು ಮಾಡ್ತು ನೋಡೋಣ ಅಂಥೇಳಿ ಕೆಳಗಡೆ ಇಳೀತು. ಬಟ್ ಮುಂದಕ್ಕೆ ಹೋಗಿ ಒದ್ದಾಡ್ತಾ ಇದೆ ಅದು. ಮನುಷ್ಯನ ಜೀವನನೂ ಹಿಂಗೆ ಅಲ್ವಾ, ಹಾಳಾಗಿ ಗೊತ್ತಿಲ್ದೇ ಒಂದು ನೀರಿಗೆ ಇಳಿದ್ಬಿಟ್ಟು ಒದ್ದಾಡೋದು ಬೇಡ. ಸೊ ಯಾವುದೇ ವಿಚಾರ ಆಗಲಿ ವ್ಯವಹಾರ ಆಗಲಿ ನಮ್ಮ ಕೈ ಸಾಧ್ಯವಾದರೆ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅಂತೇಳಿ ನೋಡಿ ಈ ಇರುವೆಯಿಂದ ತಿಳಿಬೇಕು ನಾವು. ನೋಡಿ ಅಲ್ಲೇ ಒದ್ದಾಡ್ತಾ ಇದೆ ಪಾಪ ಅದು. ಆ ಕಡೆನೂ ಬರೋಕ್ಕಾಗಲ್ಲ, ಈ ಕಡೆನೂ ಬರೋಕ್ಕಾಗಲ್ಲ. ಏಕೆಂದರೆ ಅದು ಈಗ ನೀರು ಗಡಿಸುತನ ಇದೆ. ಯಾಕೆಂದರೆ ಮಣ್ಣು ಮಿಕ್ಸ್ ಆಯ್ತಲ್ಲ, ನೀರು ತಿಳಿದಿದ್ರೆ ಮೇಲಕ್ಕೆ ಬಂದ್ಬಿಡೋದೇನೋ. ಸೊ ಎತ್ಬಿಡ್ತೀನಿ, ಅದನ್ನು ಬಿಡಲ್ಲ. ಯಾಕೆಂದರೆ ಯಾವುದೇ ಜೀವಿ ಈ ಥರ ಒದ್ದಾಡ್ತಾ ಇದೆ ನಮಗೆ ಸಹಿಸೋಕ್ಕಾಗಲ್ಲ. ನೀರು ಈ ಕಡೆ ಬಂತು, ಬೇರೆಗೆ ಸಿಗಾಕೊಳ್ಳುತ್ತೆ ಅಂದ್ಕೊಂಡಿದ್ದೀನಿ. ಸಿಗಾಕೊತ್ತು ಸ್ವಲ್ಪ. ಬಚಾವ್. ಶ್ರಮಕ್ಕೆ ತಕ್ಕ ಪ್ರತಿಫಲ. ನೋಡಿ ಎಷ್ಟು ಸಾಧನೆ ಮಾಡಿ ನೀರಿಂದ ಹೊರಗಡೆ ಬಂತಿದ್ದು. ನಾನು ಅದಕ್ಕೆ ಇನ್ನೇನು ಕೈ ಜೋಡಿಸ್ಬೇಕು ಮೇಲಕ್ಕೆ ಅನ್ನೋ ಟೈಮಿಗೆ ಆ ಅಲೆ ಅನ್ನೋದು ಬಂತು. ಮೇಲಕ್ಕೆ ಬಂದು ಬೇರೆ ಹಿಡ್ಕೊಂಡು ಹತ್ಬಿಡ್ತಿದ್ದು. ಸೊ ಭಗವಂತ ಅದೇ ಎಂಥ ಕಷ್ಟದಲ್ಲಿದ್ದರೂ ನೀನು ಶ್ರಮ ಪಡ್ತಾಯಿರೋ, ನಿನ್ನ ಕೆಲಸ ನೀನು ಮಾಡ್ತಾಯಿರೋ. ಇಲ್ಲೋ ಒಂದು ಕಡೆ ನೋಡಿ ನೀರು ಬಂದುಬಿಟ್ಟು ಅದನ್ನ ಹಿಡ್ಕೊತಲ್ಲ, ಆ ಥರ ನಿನ್ನೂ ಒಂದಲ್ಲ ಒಂದು ದಿವಸ ಹಿಡಿತಾನೆ ಅಂಥೇಳಿ ನೋಡಿ ಹತ್ಕೊಂಡು ಹೋಗ್ತಾ ಇದೆ ಮೇಲಕ್ಕೆ. ಅದು ಎಷ್ಟು ಸತ್ಯ ಅಲ್ವಾ. ಇದು ಎಲ್ಲರ ಜೀವನದಲ್ಲೂ ಇರುತ್ತೆ ಕಷ್ಟ ಸುಖ. ನೋಡಿ ಇದಕ್ಕಿದಂಗೆ ಕಷ್ಟ ಬಂತು. ಕಷ್ಟ ಎಷ್ಟು ಬೇಗ ಬಗೆಹರಿತಂದರೆ, ಅದೇನು ಭಗವಂತನ ಕೈ ಮುಗ್ದಿಲ್ಲ, ಬೆಳಗ್ಗೆ ಅದು ಪೂಜೆ ಮಾಡಿಲ್ಲ ಅದು ದೇವರಿಗೆ. ಬಟ್ ಅದು ಕಾಯಕನಿಷ್ಠೆ. ಅದು ಕೆಲಸ ಮಾಡ್ತು, ಶ್ರಮ ಪಡ್ತಾಯಿತ್ತು, ಬದುಕೋಕ್ಕೋಸ್ಕರ ಒದ್ದಾಡ್ತು. ಭಗವಂತ ಆ ನೀರಿನ ರೂಪದಲ್ಲಿ ಆ ನೀರಲ್ಲೇ ಒದ್ದಾಡ್ತಿತ್ತು. ಅದೇ ನೀರಿನ ರೂಪದಲ್ಲಿ ಹೆಚ್ಚಾಗಿ ನೀರು ಕಳಿಸ್ದ, ನೀರು ಹರಿತು, ಅದು ದಡ ಸೇರೋಕ್ಕೆ ಒಂದು ಅನುಕೂಲ ಆಯಿತು. ಸೊ ನೋಡಿರಿ, ವಿಸ್ಮಯ ಅಲ್ವಾ. ಇದರಿಂದ ಕಲಿಯೋದು ಮನುಷ್ಯ ಭಾಳಷ್ಟಿದೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಅನಿಸಿರುತ್ತಲ್ವ, ನನಗೂ ಅನ್ನಿಸ್ತು. ದೊಡ್ಡವ್ರು ಹೇಳಿರೋ ಮಾತು ನಿಜ, ಅದು ಅನುಭವದ ಮಾತು. ಈ ವಚನ ಕೀರ್ತನೆಗಳಿದೆಯಲ್ಲ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಅರೆದು ನೋಡುವ ಕಬ್ಬಿನಂತೆ, ಒರೆದು ನೋಡುವ ಚಿನ್ನದಂತೆ, ತೆಯ್ದು ನೋಡುವ ಗಂಧದಂತೆ, ಬೆದರದೆ ಬೆಚ್ಚದೆ ಇದ್ದೊಡೆ ಕರಪಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ನಿಜ ಅಲ್ವಾ. ಕರಪಿಡಿದು ಭಗವಂತ ನಿಜವಾಗ್ಲೂ ಎತ್ಕೊಂಡ. ಅದು ಇದು ಸಾಕ್ಷಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತ ಧನ್ಯವಾದ. ಶರಣು ಶರಣಯ್ಯ.